ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಲಾಸ್ಟ್ ವಿಡಿಯೋದಲ್ಲಿ ತುಪ್ಪ ಕಾಯಿಸಿರೋದು ತೋರಿಸಿದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ತುಪ್ಪ ಎಷ್ಟು ಮರಳಾಗಿ ಬಂದಿದೆ. ತುಂಬ ಚೆನ್ನಾಗಿ ಘಮ ಅಂತಿತ್ತು ತುಪ್ಪ. ಇಲ್ಲಿ ನೋಡಿ 2 ಬೆಕ್ಕುಗಳು ಡೈಲಿ ಈ ಬೈಕ್ ಮೇಲೆ ಕುತ್ಕೊಂಡು ಬಿಸಿಲು ಕಾಯಿಸ್ತಾ ಇರುತ್ತೆ. ಮಳೆ ಬರ್ತಾನೆ ಇದೆಯಲ್ಲ, ಹಾಗಾಗಿ ಅವಕ್ಕೆ ಚಳಿ ಅನಿಸುತ್ತೆ. ಸಣ್ಣದು 2 ಮರಿಗಳಿದ್ದಾವೆ. ಡೈಲಿ ಹಾಗೆ ಮಾಡ್ತಾ ಇರುತ್ತೆ. ಸಂಜೆ ನಾನು ಮಗಳನ್ನ ಸ್ವಲ್ಪ ಹೇರ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಸೆಲೂನಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮೇಲಿಂದ ಮಗ ನನಗೇನಾದರೂ ಬರ್ತಾ ಸ್ನ್ಯಾಕ್ಸ್ ತೊಗೊಂಬ ಅಂತ ಬೇರೆ ಆರ್ಡ್ರ್ ಮಾಡ್ತಾ ಇದ್ದಾನೆ. ಯಾಕೆ ಕಟಿಂಗ್ ಮಾಡಿಸ್ತಾ ಇದ್ದೀನಿ ಅಂದರೆ, ಅವಳಿಗೆ ಸಂಡೇ ಕೂಡ ಕ್ಲಾಸ್ ಇರೋದ್ರಿಂದ ಅವಳಿಗೆ ಟೈಮೇ ಸಿಗೋದಿಲ್ಲ ತಲೆ ಸ್ನಾನ ಮಾಡಲಿಕ್ಕೆ. ಹಾಗಾಗಿ ಲಾಂಗ್ ಹೇರ್ ಇರೋದ್ರಿಂದ ಅವಳಿಗೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಈ ಸಂಡೇ ಹಾಸ್ಟೆಲ್ ಏಟ್ಗಳಿಗೆ ಹೋಮ್ ಸಿಕ್ ಅಂತ ಹೇಳಿ ಹಾಲಿಡೇಸ್ ಕೊಟ್ಟಿರೋದ್ರಿಂದ ಇವರಿಗೆ ರಜಾ ಇದೆ. ಹಾಗಾಗಿ ಇವತ್ತೇ ಕಟಿಂಗ್ ಮಾಡಿಸೋಣ, ಮತ್ತು ನಿನಗೆ ಫ್ರೀ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಪ್ರಿಯಾ ಬ್ಯೂಟಿ ಪಾರ್ಲರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ತುಂಬ ಆ್ಯಂಬಿಯನ್ಸು ಬ್ಯೂಟಿಫುಲ್ ಆಗಿದೆ. ಹಾಗೆ ಒಳಗಡೆ ಸರ್ವಿಸ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ. ಆಲ್ರೆಡಿ ಒಂದು ಸಲ ಕಟಿಂಗ್ ಮಾಡಿಸಿರೋದ್ರಿಂದ ಒಳ್ಳೆ ಕಟಿಂಗ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಮತ್ತೆ ಇಲ್ಲೇ ನಾನು ಕರ್ಕೊಂಬಂದೆ. ತುಂಬ ಚೆನ್ನಾಗಿ ಕಟಿಂಗ್ ಮಾಡ್ತಾರೆ. ಲಾಸ್ಟ್ ಟೈಮು ಲತಾ ಅನ್ನೋರು ಕಟ್ ಮಾಡಿದರು. ತುಂಬ ಚೆನ್ನಾಗಿ ಕಟ್ ಮಾಡಿ ಕೊಟ್ಟಿದ್ದರು. ಈ ಸಲನೂ ಅವರೇ ಕಟಿಂಗ್ ಮಾಡ್ತಾರೆ ಅಂತ ಹೋದ್ವಿ. ಆದರೆ ಅವರು ನಾನು ಇನ್ಮೇಲೆ ಮಾಡೋದಿಲ್ಲ ಕಟಿಂಗು, ಯಾಕಂದರೆ ತುಂಬ ಹೆವಿ ವರ್ಕ್ ಆಗಿಬಿಡುತ್ತೆ ನನಗೆ ಅಂತ ಹೇಳಿಬಿಟ್ಟು ಕಟಿಂಗಿಗಂತಲೇ ಇವ್ರನ್ನ ಇಟ್ಟಿದ್ದೀವಿ. ಇವರು ಕೂಡ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಂದರು. ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು. ಮಗಳ ಹೇರ್ ಸ್ಟೈಲು ನೋಡಿ ಹೇಗೆ ಕಾಣ್ತಿದೆ, ಚೆನ್ನಾಗಿ ಕಟ್ ಮಾಡಿಕೊಟ್ಟಿದ್ರು. ಹಾಗೆ ನಾನು ಕೂಡ ಮಾಡಿಸೋಣ ಅಂತ ಮನಸ್ಸಲ್ಲಿತ್ತು, ಆದರೆ ಸ್ವಲ್ಪ ನೆಕ್ಸ್ಟ್ ಯಾವಾಗಾದರೂ ಮಾಡಿಸೋಣ ಅಂತ ಹೇಳಿ ಸುಮ್ಮನಾದೆ. ನಾನು ಈ ಥರ ಧನಿಯಾನ ಮನೆಯಲ್ಲೇ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ ಫ್ರೆಶ್ ಆಗಿ. ಯಾವಾಗಲೇ ಆಗಲಿ ಧನಿಯಾ ಪೌಡ್ರ್ ರೆಡಿ ತರೋದಿಲ್ಲ, ಇಲ್ಲ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಸಿ ಇಟ್ಕೊಳ್ಳಲ್ಲ. ನನಗೆ ಅಗತ್ಯ ಬಿದ್ದಾಗ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಇದರಿಂದ ಅಡುಗೆಯಲ್ಲಿ ಒಳ್ಳೆ ಪರಿಮಳ ಬರುತ್ತೆ. ಧನಿಯಾ ಪೌಡ್ರ್ ಭಾಳ ದಿನ ಹಳೆಯದು ಇತ್ತು ಅಂದರೆ ಅದು ಸ್ಮೆಲ್ಲೆಲ್ಲ ಹೋಗಿಬಿಡುತ್ತೆ. ಹಾಗಾಗಿ ನನಗೆ ಫ್ರೆಶ್ ಆಗಿ ಈ ರೀತಿ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು 15-20 ದಿನ ಚೆನ್ನಾಗಿ ಬರುತ್ತೆ. ಹಾಗೆ ಈಗ ತೆಂಗಿನಕಾಯಿಗಳನ್ನು ಎಲ್ಲ ಅಷ್ಟೇ ನಾನು ಬಾಕ್ಸಲ್ಲಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಹೀಗೆ ಮಾಡೋದ್ರಿಂದ ಲಾಂಗ್ ಟೈಮ್ ಸ್ವಲ್ಪ ಅಡುಗೆಗೆ ಬೇಗ ನನಗೆ ಹೆಲ್ಪ್ ಆಗುತ್ತೆ. ಈ ತೆಂಗಿನ ನಾರು ಸಮೇತ ಇಡೋದ್ರಿಂದ ಫ್ರಿಜ್ಜು ಕೂಡ ಗಲೀಜಾಗೋದನ್ನು ತಪ್ಪಿಸ್ಬೋದು. ಈಗ ನೋಡಿ ಗಿಡಗಳಿಗೆ ಅಂತ ಬಾಳೆಹಣ್ಣ ನೀರಿನಲ್ಲಿ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟು ಅದು ಸ್ವಲ್ಪ ಕೊಳೆತ ಮೇಲೆ ಅದನ್ನು ಗಿಡಕ್ಕೆ ಹಾಕ್ತೀನಿ. ಸ್ವಲ್ಪ ನೀರಿನಲ್ಲಿ ಅರಿಶಿನ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ಯಾಕಂದರೆ ಇದು ಹೂಕೋಸಿದೆ ಅಲ್ವಾ, ಎಲ್ಲ ಹುಳುಗಳಿದ್ದರೆ ಬಿಟ್ಕೊಳ್ಳಿ, ಮತ್ತು ಸ್ವಲ್ಪ ಆಫ್ ಬಾಯ್ಲ್ ಆಗಲಿ ಹೂಕೋಸು ಅನ್ನೋ ಉದ್ದೇಶಕ್ಕೆ ಹೀಗೆ ಮಾಡ್ಕೊಳ್ತಾ ಇದ್ದೀನಿ. ಇದು ಮಕ್ಕಳಿಗೆ ಬೆಳಗ್ಗೆ ಟಿಫನಿಗೆ ಮಾಡಿರೋವಂತಹ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಸ್ವಲ್ಪ ಈ ಜೀರಿಗೆ ಹಾಕಿ ಈರುಳ್ಳಿ ಹುರ್ಕೊಂಬಿಟ್ಟು ಫ್ರೋಝನ್ ಬಟಾಣಿ ಇರುತ್ತಲ್ವ, ಅದನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ಟೊಮೆಟೊ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಟೊಮೆಟೊ ಸಾಫ್ಟ್ ಆಗೋ ತನಕ ಬಾಡಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ನಾನು ಆಲ್ಮೋಸ್ಟ್ ಕಲ್ಲುಪ್ಪನ್ನೇ ಬಳಸ್ತೀನಿ ಎಲ್ಲ ಅಡುಗೆಗಳಿಗೂ. ಯಾಕಂದರೆ ಉಪ್ಪು ಚೆನ್ನಾಗಿ ರುಚಿ ಕೊಡುತ್ತೆ. ಪುಡಿ ಉಪ್ಪಾದರೆ ಅಷ್ಟು ಬೇಗ ಸಪ್ಪೆ ಅನಿಸ್ಬಿಡುತ್ತೆ. ಇದಕ್ಕೆ ಸ್ವಲ್ಪ ಬೇಯಿಸ್ಕೊಂಡಿರೋ ಅಂತಹ ಕಾಲಿಫ್ಲವರು ಹಾಕಿಬಿಟ್ಟು ತುರಿದಿರೋ ಅಂತಹ ಕ್ಯಾರೆಟ್ ಹಾಕ್ತೀನಿ. ಯಾಕಂದರೆ ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟ್ ಆದರೆ ಮಕ್ಕಳು ಆರಿಸಿ ಇಟ್ಬಿಡ್ತಾರೆ. ತುರಿದಿರೋದಾದರೆ ಅವರಿಗೆ ಆರಿಸೋ ಆಪ್ಷನ್ನೇ ಸಿಗೋದಿಲ್ಲ. ಈಗ ಇದಕ್ಕೆ ಖಾರದ ಪುಡಿ, ಧನಿಯದ ಪುಡಿ, ಗರಂ ಮಸಾಲ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಬಾಡಿಸಿದ್ಮೇಲೆ ಸ್ವಲ್ಪ ಆಲೂಗೆಡ್ಡೆ ಬೇಯಿಸಿಟ್ಟಿರೋದನ್ನು ಕೂಡ ಸ್ಮ್ಯಾಶ್ ಮಾಡಿ ಒಂದು 5-10 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಕಳೆದ ಭಾನುವಾರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಚಿತ್ರದುರ್ಗ ಹಾಗೆ ದಾವಣಗೆರೆ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇತ್ತು. ಯಾಕಂದರೆ SLCಯಲ್ಲಿ 90%ಗಿಂತ ಹೆಚ್ಚು ಅಂಕ ಪಡೆದಿರೋಂತಹ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಾ ಇದ್ದರು. ಇಷ್ಟು ದೊಡ್ಡ ಫಂಕ್ಷನ್ನಲ್ಲಿ ನನ್ನ ಮಗಳು ಕೂಡ ಒಬ್ಬಳು ಸೆಲೆಕ್ಟ್ ಆಗಿದ್ದಾಳೆ ಅಂತ ನಮಗೆ ಖುಷಿ ಇತ್ತು. ಕೆಲವೊಂದು ಕಾರಣಗಳಿಂದ ಅವಳು ಫಂಕ್ಷನ್ನ ಅಟೆಂಡ್ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಮಕ್ಕಳ ಪರವಾಗಿ ಪೇರೆಂಟ್ಸ್ ಹೋಗಿ ಪ್ರಶಸ್ತಿನ ಸ್ವೀಕಾರ ಮಾಡ್ಬೋದಿತ್ತು. ಹಾಗಾಗಿ ನಾನು ಹೋಗಿ ಪ್ರಶಸ್ತಿನ ಇಸ್ಕೊಂಡೆ. ಈ ಫಂಕ್ಷನ್ನು ದೊಡ್ಡ ಮಟ್ಟದಲ್ಲಿ ಇದ್ದಿದ್ದರಿಂದ ಸಿರಿಗೆರೆ ಮಠದ ಸ್ವಾಮಿಗಳು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳಿದ್ದರು. ಹಾಗೆ ಲೋಕಸಭಾ ಕ್ಷೇತ್ರದ ಸದಸ್ಯೆ ಡಾಕ್ಟರ್ ಪ್ರತಿಭಾ ಮಲ್ಲಿಕಾರ್ಜುನ್ ಅವರು ಕೂಡ ಆಸನದಲ್ಲಿ ಇದ್ದರು.
ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಸನ್ಮಾನ ಎಲ್ಲ ಮುಗೀತು. ಹಾಗೆ ಮನೆಗೆ ಬಂದ್ವಿ. ತುಂಬ ಸುಸ್ತಾಗಿತ್ತು. ದೊಡ್ಡ ಫಂಕ್ಷನ್ ಇತ್ತಲ್ವ, ತುಂಬ ಲೇಟ್ ಆಯಿತು. ಮನೆಗೆ ಬಂದಮೇಲೆ ನನ್ನ ಮಗ ಎಲ್ಲ ಡ್ರಾಯಿಂಗ್ ಎಲ್ಲ ಮಾಡಿಬಿಟ್ಟು ಟಿ ವಿ ನೋಡ್ತಾ ಇದ್ದಾನೆ. ಹಾಗೆ ಮಕ್ಕಳಿಗೋಸ್ಕರ ಎಲ್ಲ ಬಿರಿಯಾನಿ ಮಾಡಿದ್ದೆ, ಹಾಗೆ ಸ್ವಲ್ಪ ಚಿಕನ್ ಡ್ರೈ ಮಾಡಿದ್ದೆ. ರೆಸಿಪಿ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಸುಸ್ತಾಗಿತ್ತಲ್ಲ. ಹಾಗಾಗಿ ಹೊಟ್ಟೆ ಬೇರೆ ಹಸಿತಿತ್ತು. ಊಟ ಮಾಡೋಣ ಅಂತ ಹೇಳಿಬಿಟ್ಟು ಊಟ ಮಾಡಲಿಕ್ಕೆ ಬಿರಿಯಾನಿ ಮತ್ತು ಚಿಕನ್ ಡ್ರೈ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಇನ್ನು ಸ್ವಲ್ಪ ಮಿಕ್ಕಿರೋ ಅಂತಹ ಚಿಕನ್ನ ನಾನು ಕಬಾಬಿಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ. ಬೇಕಾದಾಗ ಕಬಾಬ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು, ಅಷ್ಟು ಮಾಡಿದರೆ ತಿನ್ನೋಕ್ಕಾಗೋದಿಲ್ಲ ಅಂತ ಹೇಳಿ ಕಬಾಬಿಗೆ ಕಲಸಿಡ್ತಾ ಇದ್ದೀನಿ. ಸ್ವಲ್ಪ ಮೊಟ್ಟೆ, ಖಾರದ ಪುಡಿ, ಹಾಗೆ ಇದು ಮೈದಾ ಹಿಟ್ಟನ್ನು ಹಾಕಿ ಕಲಸಿ, ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರೆಡಿ ಪೌಡ್ರ್ ಸಿಗುತ್ತಲ್ವ, ಕಬಾಬ್ ಪೌಡ್ರು, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಿದ್ದೀನಿ. ಮೊಟ್ಟೆ ಮತ್ತು ಮೈದಾ ಯಾಕೆ ಹಾಕ್ತೀನಿ ಅಂದರೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ. ಹಾಗೆ ಕಬಾಬ್ ಸ್ವಲ್ಪ ಸಾಫ್ಟಾಗಿ ಇರುತ್ತೆ, ಮಕ್ಕಳಿಗೆ ತಿನ್ನಲಿಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಹೀಗೆ ಕಲಿಸ್ಬಿಟ್ಟು ಫ್ರಿಜ್ಜಿನಲ್ಲಿ ಅರ್ಧ ಮುಕ್ಕಾಲು ಗಂಟೆ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ನಾವು ಮಾಡೋದಕ್ಕಿಂತ ಮುಂಚೆ. ನೋಡಿ, ಎಣ್ಣೆಯಲ್ಲಿ ಕಬಾಬ್ ಬಿಡ್ತಾ ಇದ್ದರೆ ಅದ್ರ ಮಸಾಲೆ ಯಾವುದು ಬಿಟ್ಕೊಳ್ಳೋದಿಲ್ಲ. ಮೊಟ್ಟೆ ಮತ್ತು ಮೈದಾ ಹಿಟ್ಟು ಹಾಕಿರೋದ್ರಿಂದ ಒಳ್ಳೆ ಬೈಂಡಿಂಗ್ ಆಗಿರುತ್ತೆ. ಕೆಲವೊಂದು ಸಲ ಬರೀ ಹಾಗೆ ಪೌಡ್ರ್ ಹಾಕಿ ಮಾಡೋದ್ರಿಂದ ಮಸಾಲೆ ಎಲ್ಲ ಹಾಗೆ ಸ್ಪ್ರೆಡ್ ಆಗಿಬಿಡುತ್ತೆ. ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ದೀರಾ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಹಾಕಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಥ್ಯಾಂಕ್ಸ್.